ಹಿಂದಿ ವಿಷಯದ ಮೌಲ್ಯಾಂಕನ ಪರೀಕ್ಷೆಯನ್ನು 8ನೇ ತರಗತಿ ಮಕ್ಕಳು ಬರಿತಾ ಇದ್ದೀರಿ. ಅದಕ್ಕಾಗಿ ಈ 3 ಕ್ವಶನ್ ಪೇಪರ್ಗಳನ್ನು ಎಲ್ಲ ಒಂದು ಭಾಗಗಳಲ್ಲಿ, ಅದು ಬಹು ಆಯ್ಕೆಯಾಗಿರ್ಬೋದು ಮತ್ತು ವಿವರಣಾತ್ಮಕ ಎರಡೂ ಭಾಗದಲ್ಲಿರ್ತಕ್ಕಂಥ ಪ್ರಶ್ನೆಗಳ ಉತ್ತರಗಳನ್ನು ನಾನು ತಂದಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಮುಂದೆ ಬರ್ತಕ್ಕಂಥ ಗಣಿತ ವಿಜ್ಞಾನ, ಸಮಾಜ ವಿಜ್ಞಾನದಲ್ಲಿ ಇದೇ ತರನಾಗಿರ್ತಕ್ಕಂಥ ವಿಡಿಯೋಗಳನ್ನು ಹಾಕ್ತೀವಿ ಅಂತ ಹೇಳ್ತಾ ಪ್ರಶ್ನೆ ಇತ್ತು. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಸನ್ನ का ಸಮಾನಾರ್ಥಕ ಶಬ್ದ ಹೇ ಅಂತ ಕೇಳಿದ್ದಾರೆ. ತಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಸಿ ಖುಷ್ ಹೇ ಅಂತಕ್ಕಂಥದ್ದು. ಉತ್ತರ ನೋಡೋಣ. ಸಿ ಖುಷ್ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಎಸ್, ಇದೇ ತರನಾಗಿರ್ತಕ್ಕಂಥ ತಾವುಗಳು ಬರಿಬೇಕು. ಇದನ್ನು ಚೌಕದಲ್ಲಿ ಹಾಕಿ ಅದರ ಮುಂದೆ ಖುಷ್ ಹೇ ಅಂತ ಬರಿಬೇಕು. ಪ್ರಶ್ನೆ 2, ಪಂಡಿತ್ ಶಬ್ದಕ ಅನ್ಯ ಲಿಂಗ ರೂಪ ಅಂತ ಕೇಳಿದ್ದಾರೆ. ಅದರಲ್ಲಿ ಸರಿಯಾದ ಉತ್ತರ ಏನದಪ್ಪ ಅಂದ್ರೆ ಬಿ ಅಂತಕ್ಕಂಥದ್ದು ಅದ. ಬಿ ಪಂಡಿತಾಯಿನ್ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. 3ನೇ ಪ್ರಶ್ನೆ, ಡಿಬ್ಬಾ ಶಬ್ದಕ ಅನ್ಯ ವಚನ ರೂಪ ಅಂತ ಕೇಳಿದ್ದಾರೆ. ಅದರಲ್ಲಿ ಆಯ್ಕೆ ಸಿ ಇದೆ ನೋಡಿ, ಡಿಬ್ಬೆ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಡಬ್ಬಾ, ಡಿಬ್ಬೆ. ನೆಕ್ಸ್ಟ್, ರಮೇಶ್ ಪಾಠಶಾಲಾ ಜಾ ರಹಾ ಹೇ ರೇಖಾಂಕಿತ ಶಬ್ದ ವ್ಯಾಕರಣ ಕಿ ದೃಷ್ಟಿ ಸೆ ಅಂತ ಕೇಳಿದ್ದಾರೆ. ಅದು ಏನಾಗ್ತದಪ್ಪ ಅಂದ್ರೆ ಡಿ ಸಂಜ್ಞಾ ಹೇ ಅಂತಕ್ಕಂಥದ್ದು ಆಗ್ತದೆ. 4ನೇ ಉತ್ತರ ಡಿ ಸಂಜ್ಞಾ ಹೇ. ಮುಂದಿನ ಪ್ರಶ್ನೆ, ನಿಮ್ನ ಮೈಸೆ ಸರ್ವನಾಮ ಶಬ್ದ ಅಂತ ಕೇಳಿದ್ದಾರೆ. ಅದರಲ್ಲಿ ಆಯ್ಕೆ ಎ ಇದೆ ನೋಡಿ, ವಹ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ವಹ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 6, ಸದಾ ಬಸಿ ಹೇ ಮಾ ಕಿ ಸೂರತ್ ಕೈಸೆ ಭೂಲು ಮಾ ಕಿ ಮೂರತ್ ಪದ್ಯಾಂಶ ಮೇ ಪ್ರಯುಕ್ತ ತುಕಾಂತ ಶಬ್ದ ಹೇ ಅಂತ ಕೇಳಿದ್ದಾರೆ. ತುಕಾಂತ ಅಂದ್ರೆ ಪ್ರಾಸ, ಕಡೆಗೆ ಬರ್ತಕ್ಕಂಥ ಶಬ್ದಗಳು. ಸೂರತ, ಮೂರತ ಅಂತಕ್ಕಂಥ ಜೋಡಿ ಸಿಗ್ತದಲ್ಲ, ಮೂರತ್ ಸೂರತ್ ಹೇ ಅಂತಕ್ಕಂಥದ್ದು ಆಯ್ಕೆ ಎ, ಅದು ತುಕಾಂತ ಶಬ್ದ ಆಗದ. ಮುಂದಿನ ಪ್ರಶ್ನೆ 7, ಪಡನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ ಅಂತ ಕೇಳಿದ್ದಾರೆ. ಅದರಲ್ಲಿ ಆಯ್ಕೆ ಏನಾಗ್ತದಪ್ಪ ಅಂತಂದ್ರೆ ಎಸ್, ಪಡನಾದು ಪಡಾನಾ ಹೇ ಅಂತಕ್ಕಂಥದ್ದು ಆಗ್ತದ. ಆಪ್ಷನ್ ಡಿ, ಎಸ್, ಆಪ್ಷನ್ ಡಿ ಪಡಾನಾ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ನಿಮ್ನಲಿಖಿತ ಮೈಸೆ ಶುದ್ಧ ವಾಕ್ಯ ಹೇ ಅಂತ ಕೇಳಿದರೆ. ಕೊಟ್ಟಿರತಕ್ಕಂಥ ವಾಕ್ಯಗಳಲ್ಲಿ ಶುದ್ಧ ವಾಕ್ಯ ಯಾವುದು ಅಂತ ಕೇಳಿದರೆ ಅದರಲ್ಲಿ ಎ ಇದೆ ನೋಡಿ, ಎಸ್ ಕರ್ನಾಟಕಿ ರಾಜಧಾನಿ ಬೆಂಗಳೂರು ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ 9, ಇಸಾಯಿ ಸಮುದಾಯಕ ಪ್ರಮುಖ ತ್ಯೋಹಾರ ಅಂತ ಕೇಳಿದ್ದಾರೆ. ಆಯ್ಕೆ ಬಿ, ಇಸಾಯಿ ಅಂದರೆ ಕ್ರಿಶ್ಚಿಯನ್ನರು ಅಂತ. ಕ್ರಿಸ್ಮಸ್ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 10, ಅಮ ಡ್ಯಾಶ್ ದ ರಿಕ್ತ ಸ್ಥಾನ ಮೇ ಆನೆ ವಾಲಾ ಸಹಿ ವರ್ಣ ಹೇ ಅಂತ ಕೇಳಿದ್ದಾರೆ. ಅಮರುದ್ ಹೇ ಅಂತಕ್ಕಂಥದ್ದಾಗಬೇಕು, ಅಲ್ಲಿ ರು ಅಂತಕ್ಕಂಥದ್ದು ತುಂಬಬೇಕು. ಡಿ ರು ಹೇ ಅಂತಕ್ಕಂಥದ್ದು ಸರಿ ಉತ್ತರ. ಮುಂದಿನ ಪ್ರಶ್ನೆ 11, ನಿಮ್ನಲಿಖಿತ ಮೈಸೆ ಸಹಿ ವರ್ತನಿ ವಾಲಾ ಶಬ್ದ ಹೇ ಅಂತ ಕೇಳಿದ್ದಾರೆ. ಆಯ್ಕೆ ಎ ಶಿಕ್ಷಕ್ ಹೇ ಅಂತಕ್ಕಂಥದ್ದಾಗಬೇಕು. ಎ ಈಸ್ ದ ರೈಟ್ ಆಪ್ಷನ್. 11ರಲ್ಲಿರ್ತಕ್ಕಂಥದ್ದು ಎ ಶಿಕ್ಷಕ್ ಹೇ. 12ನೇ ಪ್ರಶ್ನೆ, ಅಸಲಿ ಶಬ್ದಕ ವಿಲೋಮ ರೂಪ ಅಂತ ಕೇಳಿದ್ದಾರೆ. ಆಯ್ಕೆ ಸಿ ನಕಲಿ ಹೇ ಅಂತಕ್ಕಂಥದ್ದಿದೆ ನೋಡಿ, ಅದು ಸರಿಯಾದ ಉತ್ತರ, ನಕಲಿ ಹೇ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಉಲ್ಲು ಬನಾನಾ ಮುಹಾವರೆ ಕಾ ಅರ್ಥ ಹೇ ಅಂತ ಕೇಳಿದ್ದಾರೆ. ಉಲ್ಲು ಬನಾನಾ ಅಂದರೆ ಏನಾಗ್ತದಪ್ಪ ಅಂದ್ರೆ ಆಯ್ಕೆ ಬಿ ಮೂರ್ಖ ಬನಾನಾ ಅಂತಕ್ಕಂಥದ್ದು ಆಗ್ತದೆ. 13ರಲ್ಲಿ ಅರ್ಥ ಬಿ ಮೂರ್ಖ ಬನಾನಾ ಹೇ ಅಂತಕ್ಕಂಥದ್ದು ಸರಿ ಉತ್ತರ. ನಿಮ್ನಲಿಖಿತ ಮೈಸೆ ಜಾತಿವಾಚಕ ಶಬ್ದ ಹೇ ಸಂಜ್ಞಾ ಶಬ್ದ ಹೇ ಅಂತ ಕೇಳಿದ್ದಾರೆ. ಅದರಲ್ಲಿ ಜಾತಿವಾಚಕ ಸಂಜ್ಞಾ ಯಾವುದಾಗ್ತದಪ್ಪ ಅಂದ್ರೆ ಎ ಅಂತಕ್ಕಂಥದ್ದು ಆಗ್ತದೆ. 14ರಲ್ಲಿ ಆಗ್ತಕ್ಕಂಥದ್ದು ಎ ಪಕ್ಷಿ ಹೇ ಅಂತಕ್ಕಂಥದ್ದು ಸರಿ ಉತ್ತರ. ಮುಂದಿನ ಪ್ರಶ್ನೆ 15, दूध और दही में कैल्शियम के अंश होते हैं ಅಂತಕ್ಕಂಥ ಇದೆ. ವಾಕ್ಯಕ ಕನ್ನಡ ಮೇ ಅನುವಾದ ಹೇ ಅಂತ ಕೇಳಿದ್ದಾರೆ. ಆಯ್ಕೆ ಸಿ ಇದೆ ನೋಡಿ, ಸರಿಯಾದ ಉತ್ತರ ಆಗ್ತದೆ. ಹಾಲು ಮತ್ತು ಮೊಸರಿನಲ್ಲಿ ಕ್ಯಾಲ್ಸಿಯಂ ಅಂಶ ಇರುತ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ 16, ಎಸ್ ಚಿತ್ರ देखकर उचित शब्द से वाक्य पूर्ण कीजिए ಅಂತಿದೆ. पर्यावरण रक्षा के लिए डैश आवश्यक है ಅಂತ ಕೇಳಿದ್ದಾರೆ. ಆಯ್ಕೆ ಎ ಪೇಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಚಿತ್ರ ನೋಡಿನೇ ಗುರುತಿಸಬೇಕಾಗಿತ್ತು, ಎ ಪೇಡ್ ಹೇ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ 17, ಪೊಲೀಸ್ ನೇ ಚೋರ್ ಕೋ ಪಕಡ ಅಂತ ಇದೆ. ನೇ ಅಂತಕ್ಕಂಥದ್ದು ಕಾರಕ ಚಿಹ್ನೆ ಆಗ್ತದೆ. ಅದು ಯಾವ ಕಾರಕ ಅಂತ ಕೇಳಿದ್ದಾರೆ. ಕರ್ತಾ ನೇ ಅಂತ ಹೇಳ್ತಾರೆ. ಎಸ್, ಅದು ಎ ಕರ್ತಾ ಹೇ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 18,
ಜೀವನ್ ಕೆ ಲಿಯೆ ಅನಿವಾರ್ಯ. ಸೊ ಜೀವನಕ್ಕೆ ಏನು ಅನಿವಾರ್ಯ ಇದೆ ಅಂತ ಕೇಳಿದರೆ ಆಯ್ಕೆ ಡಿ ಪಾನಿ. ಸೊ ಜೀವನ್ ಕೆ ಲಿಯೆ ಪಾನಿ ಅನಿವಾರ್ಯ ಹೇ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 19 ಮಾ ಪಿತಾ ಜನನಿ ಅಂತ ಇದೆ. ಮಾತಾ ಮಾ ಪಿತಾ ಜನನಿ ಇದರಲ್ಲಿ ಬೇಮೇಲ್ ಅಂದರೆ ಗುಂಪಿಗೆ ಸೇರದ ಆಡವನ್ ಅಂತ ಕರಿತೀವಿ. ಅದರಲ್ಲಿ ಪಿತಾ ಹೇ ಅಂತಕ್ಕಂಥದ್ದು ಕರೆಕ್ಟ್ ಆಗ್ತದೆ. ಯಾಕಂದರೆ ಮಾತಾ ಮಾ ಜನನಿ ಮೂರು ಏನಪ್ಪ ಅಂತಂದರೆ ಸಮನಾರ್ಥಕ ಪರ್ಯಾಯವಾಚಿ ಶಬ್ದಗಳು. ಸೊ ಪಿತಾ ಹೇ ಅಂತಕ್ಕಂಥದ್ದು ರೈಟ್ ಆನ್ಸರ್. ಲಾಸ್ಟ್ ಇತ್ತು ನೋಡಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ನಿಮ್ನಲಿಖಿತ್ ಅಪೂರ್ಣ ವಾಕ್ಯ ಮೇ ಆನೆ ವಾಲಾ ವಾಕ್ಯಾಂಶ ಅಂತ ಕೇಳಿದರೆ ಬಚ್ಚೆ ಮೈದಾನ್ ಮೇ ಖೇಲ್ ರಹೆ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಸೊ ಬಿ ಇಸ್ ದ ರೈಟ್ ಆನ್ಸರ್ 20th ಬಿ. ಇಲ್ಲಿಗೆ ಬಹು ಆಯ್ಕೆ ಪ್ರಶ್ನೆಗಳು ಮುಗಿತು. ಬಟ್ ಇನ್ನು ನಾವು ವಿವರಣಾತ್ಮಕ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಎಸ್ 21ರಿಂದ 28ಕ್ಕೆ ವಿವರಣಾತ್ಮಕ ಪ್ರಶ್ನೆಗಳಿದ್ದಾವೆ ನೋಡಿ. ಏಕ್ ಲಡ್ಕಿ ಥಿ ಅಂತಕ್ಕಂಥದ್ದಾಗಬೇಕು. प्रतिदिन मेज और कुर्सी पर बैठकर मेज और कुर्सी पर बैठकर पढ़ाई करती थी, उसे पुस्तक पढ़ाना अच्छा लगता था ಅಂತಕ್ಕಂಥದ್ದು ಆಗಬೇಕು. ಒಂದನೇದು ಲಡ್ಕಿ, ಎರಡನೇದು ಮೇಜ್, ಮೂರನೇದು ಕುರ್ಸಿ, ನಾಲ್ಕನೇದು ಪುಸ್ತಕ. ಎಸ್ ಲಡ್ಕಿ ಮೇಜ್ ಕುರ್ಸಿ ಪುಸ್ತಕ ಅಂತ ಶಬ್ದಗಳನ್ನು ತುಂಬಬೇಕು. 2 ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಮುಂದಿನ ಪ್ರಶ್ನೆ, ಈ ಪ್ಯಾಸೇಜನ್ನು ಓದಬೇಕಾಗಿತ್ತು. ಈ ಪ್ಯಾಸೇಜ್ ಓದಿದ ನಂತರ ಅಲ್ಲಿ ಪ್ರಶ್ನೆ ಇದೆ, ಜೀವನ್ ಕೆ ಲಿಯೆ ಕ್ಯಾ ಅನಿವಾರ್ಯ ಹೇ ಅಂತ ಕೇಳಿದ್ದಾರೆ. 1ನೇ ಸಾಲದಲ್ಲೇನ ಅದ ಜೀವನ್ ಕೆ ಲಿಯೆ ಪಾನಿ ಅನಿವಾರ್ಯ ಹೇ ಅಂತಕ್ಕಂಥದ್ದು ಆಗ್ತದೆ. ಇಷ್ಟು ಬರೆದ್ರೆ 1 ಅಂಕ ಕೊಡ್ತಾರೆ. ಇನ್ನೊಂದು ಪ್ರಶ್ನೆ ಇದೆ, ಬಾದಲ್ ಕೈಸೆ ಬಂತೆ ಹೇ ಅಂತಕ್ಕಂಥದ್ದಿದೆ. ಅದ್ರ ಉತ್ತರ ತೋರಿಸ್ತೀನಿ. ಎಸ್ ಸಮುದ್ರದಿಂದ ಹಿಡಿದು ಇಲ್ಲಿ ಬನತೆ ಹೈ ಅಂತ ಕರೆಗೂ ಬರಿಬೇಕಾಗಿತ್ತು. ಏನು ಆಗ್ತದ, ಏನು ಬರಿಬೇಕಾಗಿತ್ತು ಅಂತಂದ್ರೆ ಇದು ಇದೆ. समुद्र, झील, तालाब और नदियों का पानी सूरज की गर्मी से भाष्प बनकर ऊपर उठता है, उस भाष्प से बादल बनते हैं ಅಂತಕ್ಕಂಥದ್ದು ಆಗಬೇಕು. ಮುಂದಿನ ಪ್ರಶ್ನೆ, ಎಸ್ ಗಿನತಿ ಇತ್ತು. 11ರಿಂದ 20ರವರೆಗೆ ತಾವೇನು ಮಾಡಬೇಕಾಗಿತ್ತು, ದೇವನಾಗರಿ ಅಂಕಿ ಮತ್ತು ಅಕ್ಷರಗಳಲ್ಲಿ ಬರಿಬೇಕಾಗಿತ್ತು. ಉತ್ತರ ನೋಡುವ. 11, 12, 13, 14, 15, 16, 17, 18, 19, 20 ಅಂತ ತಾವೇನು ಮಾಡಬೇಕಿತ್ತು, ಬರಿಬೇಕಿತ್ತು. 24ನೇ ಪ್ರಶ್ನೆ, इस कवितांश का भावार्थ अपने शब्दों में लिखी ಅಂತ ಕೇಳಿದರೆ 2 ಸಾಲುಗಳ ಕೊಟ್ಟಿದ್ದಾರೆ. ಅದರ ಭಾವಾರ್ಥ ಬರಿಬೇಕಿತ್ತು. ಪಾಲಾ ಪೋಸಾ ಮೇರಿ ಮಾನೆ ಪಗ ಪಗ ಪರ ಸಂಭಾಲ ಮಾನೆ ಅಂತ ಇದೆ. ಸೊ ಇಲ್ಲಿ ಏನು ಬರಿಬಹುದು ಅಂತ ಕೇಳಿದ್ದಾರೆ. ಸೊ ಉತ್ತರನೂ ಕೂಡ ಏನಾಗದ ನೋಡುವ. ಎಸ್ इस पंक्ति में माँ का प्यार ममता दर्शाया गया है. माँ हमें पालन पोषण की है. जीवन के हर क्षण सही रास्ते में माँ हमें संभाला है ಅನ್ನೋದನ್ನ ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತು, ಭಾವಾರ್ಥ ಬರಿಬೇಕಿತ್ತು. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಏನಿದೆ ಅಂತಂದರೆ, ಎಸ್ ಪ್ರಾಚೀನ ಸೆ ಆಧುನಿಕ ಜೀವನ ಶೈಲಿಕೋ ಕ್ರಮಾನುಸಾರ ಲಿಖಿಯೇ. ಪ್ರಾಚೀನದಿಂದ ಆಧುನಿಕ ಜೀವನ ಶೈಲಿವರೆಗಿರ್ತಕ್ಕಂಥ ಘಟನೆಗಳನ್ನು ಕ್ರಮಾನುಸಾರವಾಗಿ ಬರಿಬೇಕು. ಸೊ ಫಸ್ಟ್ ಮಹಾರಾಜ ಕಬೂತರೋं का द्वारा संदेश भेजते ಒಂದನೇದಾಗಬೇಕು. ಎರಡನೇದು ಲೋಗ್ ಚಿಟ್ಟಿಯಾ ಲಿಖತೆ ಹೇ ಅನ್ನೋದಾಗಬೇಕು. ಮೂರನೇದು ಲೋಗ್ ಟೆಲಿಫೋನ್ ಸೆ ಬಾತೆ ಕರ್ತೆ ಥೆ ಆಗಬೇಕು. ನಾಲ್ಕನೇದು ಮೊಬೈಲ್ ಕೆ ದ್ವಾರ ವಿಡಿಯೋ ಸಂದೇಶ ಭೇಜಾ ಜಾ ಸಕ್ತಾ ಹೈ ಅಂತ ಆಗಬೇಕಾಗಿತ್ತು. ಈ ಥರ ಘಟನೆಗಳನ್ನು ನೀವು ಬರಿಬೇಕಾಗಿತ್ತು. ಇದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಇತ್ತು. ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ. ಮೇರಾ ಘರ್ ಬಗ್ಗೆ ಏನು ಮಾಡಿದ್ದಾರೆ, 5-6 ವಾಕ್ಯ ಬರಲಿಕ್ಕೆ ಹೇಳಿದ್ದಾರೆ. ಸೊ ಉತ್ತರ ತೋರಿಸ್ತೀನಿ ನಿಮಗೆ. ಏನು ಬರಿಬಹುದಾಗಿತ್ತು, ಮೇರಾ ಘರ್ ಬಹುತ್ ಬಡಾ और सुंदर है, मेरा घर लाल और पीला रंग का है, मेरे घर 2 मंजिल का है, मेरे घर में 7 लोग रहते हैं, मेरे घर के सामने बगीचा है ಅಂತ ತಾವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಇನ್ನು ಈ ಕೊಟ್ಟಿರ್ತಕ್ಕಂಥ ಶಬ್ದಗಳಿದ್ದಾವೆ. ಇವುಗಳನ್ನು ಜಾತಿವಾಚಕ, ವ್ಯಕ್ತಿವಾಚಕ, ಭಾವವಾಚಕಗಳಲ್ಲಿ ವಿಂಗಡಿಸ್ಲಿಕ್ಕೆ ಹೇಳಿದರು. ಸೊ ಇದಿತ್ತು. ಅಲ್ಲಿ ವ್ಯಕ್ತಿವಾಚಕ ಶೇರ್ ಹರಿಯಾಣ ಕಬೂತರ್, ಜಾತಿವಾಚಕ ಪುಸ್ತಕ ಶಿಕ್ಷಕ ಔರತ್, ಭಾವವಾಚಕ ಬಚ್ಪನ್ ಬುಡಾಪ ಗರೀಬಿ ಅಂತಾಗಬೇಕು. ಲಾಸ್ಟ್ ಇಲ್ಲಿ ಪತ್ರ ಕೇಳಿದ್ದಾರೆ ನಿಮಗೆ ಕಡೆ ಪ್ರಶ್ನೆದಲ್ಲಿ. ತಬಿಯತ್ ಠೀಕ್ ನ ಹೋನೆ ಕಾರಣ ಕೊಡಬೇಕು. 3 ದಿನ ಆಗಬೇಕು. ಪ್ರಧಾನಾಧ್ಯಾಪಕಗೆ ಪತ್ರ ಬರಲಿಕ್ಕೆ ಹೇಳಿದ್ದಾರೆ. ಇದೇ ಥರ ಬರಿಬೇಕು. ಫಸ್ಟ್ ದಿನಾಂಕ ಬರೀರಿ, ಆಮೇಲೆ ಪ್ರೇಷಕ್ ಅಂತ ಹಾಕಿ ನಿಮ್ಮ ಹೆಸರು, ಶಾಲೆ ಹೆಸರು ಬರೀರಿ, ಆಮೇಲೆ ಸೇವಾಮಿ ಅಂತ ಹಾಕಿ ಮುಖ್ಯಾಧ್ಯಾಪಕ ಮತ್ತು ನಿಮ್ಮ ಶಾಲೆ ಹೆಸರು, ಆದರಣೀಯ ಮಹೋದಯ, ವಿಷಯ 3 दिन की ಚುಟ್ಟಿ ಹೇತು ಅಂತ ಬರೆದು ಎಸ್ ಪತ್ರದ ಭಾಗವನ್ನು ಈ ಥರನಾಗಿ ತಾವೇನು ಮಾಡಬೇಕು ವಿದ್ಯಾರ್ಥಿಗಳೇ, ಬರಿಬೇಕು. ಲಾಸ್ಟ್ ಸಮಾಪನವನ್ನು ಈ ಥರನಾಗಿ ಮಾಡಿದ್ರೆ ಸೊ ನಿಮ್ಮದು ಚುಟ್ಟಿ ಪತ್ರ ಏನಾಗ್ತದೆ, ಕಂಪ್ಲೀಟ್ ಆಗ್ತದೆ. 4 ಅಂಕಗಳನ್ನು ಕೊಡ್ತಾರೆ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.